ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ವಿದ್ಯಾ. ನಾನು ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಒಬ್ಬ ಸಂಘದ ಸದಸ್ಯಳಾಗಿದ್ದೇನೆ. ನಮ್ಮ ಸಂಘದಲ್ಲಿ ಹಲವಾರು ಯೋಜನೆಗಳಿವೆ. ಈಗ ಕೆಲವು ವರ್ಷಗಳಿಂದ ಅಂದರೆ 11 ವರ್ಷಗಳಿಂದ ನಮ್ಮ ಸಂಘ ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ ಒಟ್ಟು 10 ಮಂದಿ ಸದಸ್ಯರಿದ್ದೀವಿ. 10 ಮಂದಿ ಸದಸ್ಯರನ್ನು ನಾವು ಕೆಲವೊಬ್ಬೊಬ್ಬರು ಒಂದೊಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಗೆ ನಮಗೆ ಪರಿಹಾರ ಸಿಗಬೇಕಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ. ಬೇರೆ ಎಲ್ಲೂ ನಮಗೆ ಪರಿಹಾರ ಸಿಕ್ಕಿಲ್ಲ. ಇವತ್ತು ನಾವು ಹೌಸ್ ವೈಫು. ನಮಗೆ ಹೌಸ್ ವೈಫ್ ಆಗಿರೋ ಕಾರಣದಿಂದ ಹೊರಗಡೆ ಎಲ್ಲಿ ನಮ್ಗೆ ಸಾಲ ಕೊಡೋದೇ ಇಲ್ಲ. ಅಕಸ್ಮಾತಾಗಿ ಕೊಟ್ಟರು ನಮಗೆ ಏನಾದರೂ ಒಂದು ಆಧಾರ ಕೇಳ್ತಾರೆ. ಯಾವುದೇ ಆಧಾರ ಇಲ್ಲದೆ ನಾವು ಸಾಲ ತಗೊಳ್ಬೇಕಂದ್ರೆ ಅದು ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ. ಅಂದರೆ ನಮ್ಮ ಪೂಜ್ಯರು ನಡೆಸ್ಕೊಂಡು ಬರ್ತಾ ಇರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ನಮಗೆ ಸಾಲ ಸಿಗುವಂಥದ್ದು. ಇಲ್ಲಿವರೆಗೂ ನಾನು ನಮ್ಮ ಸಂಘದಲ್ಲಿ 11 ವರ್ಷದಿಂದ ಇಲ್ಲಿವರೆಗೂ ಅಂದರೆ 10 ಲಕ್ಷ ಸಾಲ ಪಡೆದುಕೊಂಡಿದ್ದೇನೆ. ನಮ್ಮ ಸಂಘದಲ್ಲಿ ನಾನು ಒಬ್ಬಳೇ ಅಲ್ಲ, ಪ್ರತಿಯೊಬ್ಬರೂ ಈ ಯೋಜನೆಯಿಂದ ಕೆಲವೊಂದು ಉಪಯೋಗಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಇರುವಂಥ ಅಜ್ಜಿ ತುಂಬ ಏಜ್ ಆಗಿದೆ. ಅವ್ರಿಗೆ ಯಾವುದೇ ಕೊರತೆ ಇಲ್ಲ ಇಲ್ಲಿವರೆಗೂ. ಕೊರತೆ ಯಾಕಿಲ್ಲ ಅಂದರೆ ನಮ್ಮ ಪೂಜ್ಯರಿಂದ ಸಿಗ್ತಕ್ಕಂಥ ಸೌಲಭ್ಯ ನಮ್ಮ ಅಜ್ಜಿ ಪಡ್ಕೊತಾ ಇದ್ದಾರೆ. ಅವ್ರಿಗೆ ತಿಂಗಳ ಮಾಸಾಸನ ಅಂತ 1,000 ಬರ್ತಾ ಇದೆ. ಇಷ್ಟೆಲ್ಲ ನಾವು ನಮ್ಮ ಸಂಘದಿಂದ ನಾವು ಪೂಜ್ಯರು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳ ಯೋಜನೆಯಲ್ಲಿ ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಇದಕ್ಕೆಲ್ಲ ನಮಗೆ ಪರಿಹಾರ ನಮ್ಮ ಸಮಸ್ಯೆಗಳಿಗೆ ನಮ್ಮ ಪೂಜ್ಯರು ನಮಗೆ ಪರಿಹಾರ ಕೊಟ್ಟಿದ್ದಾರೆ. ಅಂಥ ಪೂಜ್ಯರ ಬಗ್ಗೆ ನೀವು ಅವಹೇಳನ ಮಾಡ್ತಾ ಇದ್ದೀರಿ. ಯೂಟ್ಯೂಬರ್ಸ್ ಎಲ್ಲ ಚಾನಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಪೂಜ್ಯರ ಬಗ್ಗೆ ತುಂಬ ಕೆಟ್ಟದಾಗಿ ವಿಡಿಯೋ ಮಾಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದೀರಲ್ಲ. ನಮ್ಮಂಥ ಹೆಣ್ಣು ಮಕ್ಕಳಿಗೆ ಅಂದರೆ ನಾವು ಹೌಸ್ ವೈಫು, ಯಾವುದೇ ರೀತಿ ಕೆಲಸಕ್ಕೂ ಮಾಡ್ತಾ ಇಲ್ಲ. ನಮ್ಮಂಥವ್ರಿಗೆ ಬೇರೆ ಹೊರಗಡೆ ಯಾರು ಸಾಲ ಕೊಡೋದಿಲ್ಲ. ಅಂಥದ್ದು ನಮ್ಮ ಪೂಜ್ಯರು ನಮಗೆ ಸಾಲ ಕೊಟ್ಟು ನಮ್ಮ ಪ್ರಾಬ್ಲಮ್ಸ್ಗಳಿಗೆ ಒಂದು ಪರಿಹಾರ ಕೊಟ್ಟಿದ್ದಾರೆ. ಅಂಥವ್ರ ಬಗ್ಗೆ ನೀವು ಹೇಳನ ಮಾಡ್ತಿದ್ರಲ್ಲ, ನೀವು ಬಂದು ನಮಗೆ ಸಾಲ ಕೊಡಿ. ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಟ್ಟು ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ. ಆಮೇಲೆ ನೀವು ನಮ್ಮ ಪೂಜ್ಯರ ಬಗ್ಗೆ ಕೆಟ್ಟದನ್ನಾಗಿ ಮಾತಾಡಿ ನ್ಯಾಯವಾಗಿ ಪಡೆದುಕೊಳ್ಳಿ. ಅದು ಬಿಟ್ಟು ನಮ್ಮ ಪೂಜ್ಯರ ಬಗ್ಗೆ ನೀವು ಅವಹೇಳನ ಮಾಡಿದರೆ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ನಾನು ಒಬ್ಬಳೇ ಅಲ್ಲ, ನನ್ನಂಥವ್ರು 1000 ಜನ ಇದ್ದಾರೆ. ಅಂಥವ್ರು ನನ್ನಂಥವ್ರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಪೂಜ್ಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಿಲ್ಲಿಸಿ ನ್ಯಾಯವಾಗಿ ಪಡೆದುಕೊಳ್ಳಿ. ಇಂಥ ನಮ್ಮ ಪೂಜ್ಯರ ಬಗ್ಗೆ ಅವಹೇಳನ ಮಾಡೋದು, ಕೆಟ್ಟದನ್ನಾಗಿ ಮಾತಾಡೋದು ಮಾಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ. ಅದೇ ಯೂಟ್ಯೂಬಲ್ಲಿ ನಮ್ಮ ಪೂಜ್ಯರು ಏನೇನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿವರೆಗೂ ಯೂಟ್ಯೂಬಲ್ಲಿ ತೋರಿಸ್ತಾನೆ ಇದ್ದಾರೆ. ಅದನ್ನ ಯಾಕೆ ನೀವು ನೋಡ್ತಾ ಇಲ್ಲ? ಅದನ್ನ ಯಾಕೆ ನಿಮ್ಮ ತಲೆಯಲ್ಲಿ ತುಂಬ್ಕೊತಾ ಇಲ್ಲ? ಒಳ್ಳೆ ಕೆಲಸಗಳನ್ನು ಯಾಕೆ ನೀವು ತಲೆಯಲ್ಲಿ ತುಂಬ್ಕೊಳಲ್ಲ? ಅದು ಬಿಟ್ಟು ಕೆಟ್ಟ ಕೆಲಸಗಳನ್ನು ಮಾತ್ರ ತಲೆಯಲ್ಲಿ ತುಂಬ್ಕೊತಿದ್ರಲ್ಲ. ನಮಗೆ ಪರಿಹಾರ ನೀವು ಬಂದು ಕೊಡ್ತೀರಾ? ನಮ್ಮ ಸಮಸ್ಯೆಗಳು ನೀವೇನಾದರೂ ಪರಿಹಾರ ಕೊಡ್ತೀರಾ? ಅದು ಬಿಟ್ಟು ಒಳ್ಳೆ ಕೆಲಸ ಮಾಡೋರಿಗೆ ನೀವು ಪ್ರೋತ್ಸಾಹ ನೀಡಬೇಕು ಹೊರತು ಕೆಟ್ಟ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ನೀಡಬೇಡಿ ಪ್ಲೀಸ್. ಎಲ್ಲರೂ ನಾನು ಕೇಳ್ಕೊಳೋದು ಒಂದೇ, ಕೆಟ್ಟ ಕೆಲಸಕ್ಕೆ ಯಾವತ್ತೂ ನೀವು ಪ್ರೋತ್ಸಾಹ ನೀಡಬೇಡಿ. ಒಳ್ಳೆ ಕೆಲಸಕ್ಕೆ ಮಾತ್ರ ಪ್ರೋತ್ಸಾಹ ನೀಡಿ. ಅಂತ ನಮ್ಮ ಪೂಜ್ಯರ ಬಗ್ಗೆ ಕೆಟ್ಟದನ್ನಾಗಿ ಮಾತಾಡ್ತಿದ್ರಲ್ಲ, ಅವ್ರನ್ನ ಅಲ್ಲೇ ರೋಡಲ್ಲಿ ನಿಲ್ಲಿಸಿ ಹೊಡೀರಿ. ಸರಿಯಾಗಿ ನಿಮ್ಗೇನು ಕೈಯಲ್ಲಿ ಸಿಗುತ್ತೆ ಅದನ್ನು ತೊಗೊಂಡು ಹೊಡೀರಿ. ಅಂಥ ಮೂರ್ಖರನ್ನ ಮಾತ್ರ ನಂಬಕ್ಕೆ ಹೋಗಬೇಡಿ. ನೀವು ಒಳ್ಳೆ ಕೆಲಸ ಮಾಡಿರ್ಬೇಕಂತ ನಮ್ಮ ಪೂಜ್ಯರ ಬಗ್ಗೆ ನೀವು ಮಾತಾಡಿ. ನೀವು ಒಳ್ಳೆ ಕೆಲಸ ಮಾಡಲಿಕ್ಕೂ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿರೋರ ಬಗ್ಗೆ 1-2 ಮಾತಾಡಿ. ಅದೇ ನಿಮಗೆ ಪುಣ್ಯ ಸಿಗುತ್ತೆ.